ಹುಚ್ಚ ನಮ್ಗ ಮಾತಾಡಕ ನಂಡ ಹೋಗೋಣ ಮಗಳು. ಆ ಸೆಕೆಂಡ್ ಹ್ಯಾಂಡ್ ಕೆಂಪು ಅವ್ರದೆಲ್ಲ ಹೆಂಗ್ ಹಾಕೋದು ಗೊತ್ತಪ್ಪ ನಿಂಗೆ ಅಂತ ಹೇಳ್ತಾ ಇರೋದು. ಅಲ್ಲಿ ಏನಕ್ಕೆ ಹಂಗ್ ಲಬೋರ ಅಂತ ಕೇಳಿ ಅಲ್ಲ ಫ್ರೆಂಡ್ಸ್ ಗಳೇ ಇರ್ಬಾರ್ದು. ನನ್ನ ಜೊತೆ ಮಾತಾಡ್ಬೇಕು ತಾನೆ, ಮತ್ತೆ ಯಾಕೆ ಮಾತಾಡ್ಲಿಲ್ಲ? ನೀನ್ ಅಲ್ಲಿ ಕಂಡೀಷನ್ ಹೆಂಗೈತಿ ಹೇಳ್ಬಿಡಪ್ಪ. ಹೇಳ ಏನಾಯ್ತು ಅಂತ ಇನ್ನಿಷ್ಟು ದಿವಸ. ನಮ್ ಬಾಸು ಮಿಲಿಯನ್ಸ್ ಆಫ್ ಯೂತ್ಸ್ಗೆ ಇನ್ಸ್ಪಿರೇಷನ್ ಅಪ್ಪ. ಯಾಕೆ ಹೊಡಿತಿ? ನಿನ್ನ ಹೆಸರೇನು? ಶರತ್ತು ಹೊಡಿತಾನಪ್ಪ ನಿಂಗೆ. ಹೆಂಗ್ ಹೊಡಿತಾನೆ? ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ಟೈಮು 4:57 ಆಗದೆ. ಹೌದೇ ಇಷ್ಟು ಜಲ್ದಿ ಎದ್ದು ಎಲ್ಲೋಯ್ತವನಿ ಅಂತ ಹೇಳ್ತೀನಿ. ಮುಂದೆ ಹೋಯ್ತಾ ಗೈಸ್ ಇಲ್ಲಿ ನಮ್ಮಮ್ಮ ಮಹಾಲಕ್ಷ್ಮಿಂಗ್ ರೆಡಿ ಆಗದೆ. ಗೈಸ್ ಇಲ್ಲಿ ನಮ್ಮಪ್ಪ ವಜ್ರಮುನಿ ಹಂಗ್ ರೆಡಿ ಆಗದೆ. ಗೈಸ್ ನಾನು ಹೀರೋ ತರ ರೆಡಿ ಆಗವನಿ. ಆರೋಗ್ಯ ಕೊಳ್ಳಿ ಒಳ್ಳೇದಾಗಲಿ ಕಣಪ್ಪ. ಇವ್ರು ನಮ್ ದೊಡವ. ಮತ್ತೆ ಇಲ್ಲಿ ನೋಡಿ ಇವ್ರು ನಮ್ಮ ಅತ್ತೆ. ಇಲ್ಲಿ ನೋಡಿ ಇವ್ರು ಕೆಂಪಣ್ಣ ಅಂತ ನಮ್ಮ ಅಂಕಲು. ಹಾಯ್ ಅಂಕಲ್. ಹುಡುಗನ್ ತರ ಕಾಣಿಸ್ಲಿ ಅಂತ ಯಾವಾಗ್ಲೂ ಡೈ ಹಾಕೊಂಡಿರ್ತಾರೆ, ಆದ್ರೆ ಹುಡುಗನ್ ತರ ಕಾಣಿಸಲ್ಲ. ಬನ್ನಿ ಇವಾಗ ಹೊರಡುವ ಸಮಯ. ಇವಾಗ ಒಂದು ಸಣ್ಣ ಟೀ ಬ್ರೇಕ್. ಕಮ್ ಲೆಟ್ಸ್ ಗೋ. ಫೈನಲಿ ಬಂದು ನಾವು ಫೈನಲ್ ಬಂದಿದ್ದೇವೆ. ನಾನು ಸಸ್ಪೆನ್ಸ್ ಅಲ್ಲಿ ನಾವು ಭದ್ರಾವತಿಗೆ ನಾವು ಬೆಳಿಗ್ಗೆ ಹೇಳ್ದಂಗೆ ಎಲ್ಲಿಗೆ ಹೋಯ್ತೇವೆ ಅಂದ್ರೆ ಭದ್ರಾವತಿಗೆ ಹೋಯ್ತಿದ್ದು. ಸರಿ ನೋಡ್ಕೊಬಿಡೋಣ, ಏನಾದ್ರು ಹೇಳ್ಬೇಕಿದ್ರೆ ಹೇಳ್ಬಿಡೋಣ. ಬಗ್ ನೋಡ್ಬಿಡಕ್ಕೆ ಗೈಸ್ ಭದ್ರಾವತಿಗೆ ಬಂದಿದ್ದು. ಭದ್ರಾವತಿಗೆ ಏನಕ್ಕೆ ಬಂದಿದ್ದು ಅಂದ್ರೆ ನಮ್ಮ ಅತ್ತೆ ಒಬ್ಬರಿಗೆ ಸಿಕ್ಕಾಪಟ್ಟೆ ಹುಷಾರಿರ್ಲಿಲ್ಲ. ಅಂದ್ರೆ ಒಂದು ಸ್ಟೇಜ್ ಅಂತ ಹೇಳ್ತಾರಲ್ಲ, ಆ ಸ್ಟೇಜ್ ತನಕ ತಲುಪಿಟ್ಟವ್ರೆ. ಸೊ ಅದಕ್ಕೆ ನೋಡ್ಕೊ ಹೋಗವ ಅಂತ ಅನ್ಬಿಟ್ಟು ಬಂದಿದ್ದು. ಇಲ್ಲಿ ನಮ್ಮ ಮನೆಯಿಂದ ಈ ಲೊಕೇಶನ್ಗೆ 5:26 ಮಿನಿಟ್ಸು. ಗೈಸ್ ಬನ್ನಿ ಒಳಗಡೆ ಹೋಗುವ. ಗೈಸ್ ಭದ್ರಾವತಿಗೆ ಬಂದು ಬೇಜಾರಾಗಿ ಕುತ್ಕೊಂಡು ಎರಡು ಐಕ್ಳುಗಳ ಜೊತೆ ಆಟ ಆಡ್ತಿದ್ದ ಬಲೂನಲ್ಲಿ. ಬಲೂನೇ ಹೊಡೆದೈತು ಫೋನ್ ಇತ್ತಿದ ತಕ್ಷಣ. ಚಿನಿ ಇವಾಗ ಆ ಬಲೂನ್ ಇಸ್ಕೊ ನೀನು. ಲೋ ಚಿನಿ ಕೊಟ್ಬಿಡು ಚ ಪಾಪ ಹುಡುಗಿಗೆ ಕೊಟ್ಬಿಡು. ನಿನ್ನ ಹೆಸರೇನು? ನಿನ್ನ ಹೆಸರೇನು ಚಿನ್ನು? ಯಾಕೆ ಹೊಡಿತಿ? ನಿನ್ನ ಹೆಸರೇನು? ಸರಿ ಪಾಪ ಬಲ್ಲು ನೋಡ್ದ ಬಿಟ್ಟು ಬೇಜಾರ್ಬಿಟ್ಟು ಪಕ್ಕ ನೋಡಕ್ ಆಯ್ತಲ್ಲ. ನಿನ್ನ ಹೆಸರೇನು ಚಿನ್ನಿ? ಕುಚ್ಚು ಕುಚ್ಚುಕು ಅಂದ್ರೆ ನಿನ್ನ ಹೆಸರೇನು? ಗೈಸ್ ನಮ್ಮ ಪ್ರೇಮಕ್ ಅವ್ರ ಮದುವೆ ಫೋಟೋ ಇದು ಸಿಗದೆ, ಆಲ್ಬಮ್ ಸಿಕ್ಕದೆ. ಇದು ಈ ಮದುವೆಗೆ ನಾನು ಬಂದಿದ್ದೀನಿ. ನನ್ನ ಫೋಟೋ ಎಲ್ಲಿ ಅಂತ ಹುಡುಕ್ತವ್ನಿ. ಒಂದಿತ್ತು ನೋಡ್ರಿ ಇವತ್ತು. ಏನ್ ಚೆನ್ನಾಗಿದೆ, ಇವಾಗಲೇ ಚೆನ್ನಾಗಿದೆ. ಸಿಕ್ಕರಿಗಿದೆಯಮ್ಮ. ಅಯ್ಯೋ ಅಮ್ಮಪ್ಪ ನಾನು ಇಷ್ಟಪ್ಪ ತಂದಿದ್ರಲ್ಲ ಪಾಟಿ ಇದ್ನಲ್ಲ. ಅಲ್ಲ ನೀನ್ ಹೆಂಗಿದೀಯ ಹಂಗೆ ಬಂದ ಕಣಪ್ಪ. ಇಷ್ಟೊಬ್ಬ ರೌಡಿ ನಿಂತು ಫೋಟೋ ಫೋಕಸ್ ಮಾಡ್ಬಿಟ್ಟು ಇಷ್ಟ ದಪ್ಪ ಆಗಿದ್ದಿಲ್ಲ. ಇರಪ್ಪ ಸುಮ್ನೆ. ಇಷ್ಟಪ್ಪ ಇದ್ದೆ ಕಣಂತೆ. ಅಲ್ಲ ರೌಡಿ ಇದ್ದಂಗೆ ಇದೆಯಲ್ಲಪ್ಪ. ಆದ್ರೆ ಅವರೇ ದಪ್ಪ ಮಾಡ್ಬಿಟ್ಟಿದಾರಂತ ಏನ್ ಹೇಳ್ತೇಪ್ಪ. ಫೋಕಸ್ ಇದ್ನ ಅಲ್ಲ ಏನ್ ಡವ್ ಮಾಡ್ತೀಯಪ್ಪ. ಏನಪ್ಪ ರೌಡಿ ಒಂಚೂರು ನೆಗ್ಗಿಯದೇ ಇಲ್ವಲ್ಲಪ್ಪ. ಅಲ್ಲಿಂದನೂ ಹಿಂಗೆ ಬಂದ್ಬಿಟ್ಟಿದೆಯಲ್ಲಪ್ಪ ನೀನು. ಆ ವಯಸ್ಸಿಂದನೂ 4-5 ವರ್ಷದಿಂದನೂ ಲುಕ್ ಬರೀ ವಜ್ರಮನಿ ಲುಕ್ಕೆ ಕೊಡೋದು. ಗೈಸ್ ಸಿಕ್ಕದ್ನಂತೆ ನಾನು ಇಲ್ಲಿಯಮ್ಮ. ಅಯ್ಯೋ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಸರತು ಈ ಬಟ್ಟಕ್ಕೆ ನೀನು ಚೆನ್ನಾಗಿ ಅವನಿಗೆ ಬೇಗ ಅವನಿಗಿದ್ದೀವಿ ಆದ್ರೆ ಇನ್ನೊಂದು ಅವನಿಗೆ ಅವನ ಚೆನ್ನಾಗಿ ಅವನಿ ನಾನು ಅಮ್ಮಗೆ ಇಬ್ರು ಕೈಲಿ ಪತ್ತ ಮಾಡಕ್ಕಾಗಿಲ್ಲ. ಊತ ಕೊಟ್ಟಿದ್ದು ಬೆಳ್ಳಿ ಬೆಳೆ ನೋಡಲಿ. ಆದ್ರೆ ಕಿಡಿ ಯಾಗ್ಲೂ ಹಂಗೆ ಅದಬ್ರು. ಚಿಕ್ಕ ವಯಸ್ಸಲ್ಲಿ ಹಂಗಿದ್ನ ನಾನು. ನಂಗೆ ನಂಬಕೈತಿ. ಓಹೋ ಎಲ್ಲ ಬಾರ್ಸ ಚಿನಿ ಕುರ್ಕುರೆ ಇಲ್ಲ. ಚಾಕ್ಲೇಟ್ ಬೇಡ, ಕುರ್ಕುರೆ ಬೇಡ, ಜ್ಯೂಸ್ ಬೇಡ.
ಕೈ ತೊಳ್ಕೊಳ್ತೀವಿ ಹೋಗು. ತಿನ್ಬೋದಪ್ಪ? ತಿನ್ನಪ್ಪ. ಗೈಸ್ ಮುದ್ದೆ, ಮಟನ್ ಸಾಂಬಾರು, ಮಟನ್ನು, ಚಿಕನ್ನು, ಈರುಳ್ಳಿ, ನಿಂಬೆಹಣ್ಣು, ಈರುಳ್ಳಿ, ಈ ಸೌತೆಕಾಯಿ, ಮೊಟ್ಟೆ. ಗೈಸ್ ಬನ್ನಿ, ಶಿವಮೊಗ್ಗ ಭದ್ರಾವತಿ ಇಂದ ಮೈಸೂರಿಗೆ ಹೊರಡುವ. ಬಾಯ್ ಬಾಯ್ ಗಾಯ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಗೈಸ್. ಒಟ್ಟಿಗೆ ಬಂದು ನೈಟ್ ಊಟ ಅನ್ನ ಸಾಂಬಾರು. The next day. ಇರ್ಲ ಎಂತ ಒಳ್ಳೆ ಕಣ್ಣು ಮಿಸ್ ಮಾಡ್ತಿಲ್ಲ. ಏ ದಡಿಯಾ ಬಿಡು ಸುಮ್ನೆ. ಟಿಕೆ ನೋಡು. ಓಹೋ ಇದ್ರಲ್ಲಿ ಒಂಥರ ಸಂತೋಷ. ನಮ್ ಕರಿಂಗೆ ಹೊಸ ಟೈರ್ ಹಾಕ್ಸ್ತು, 2,500 ಆಯ್ತು ಕರ್ಗಿಗೆ. ಈಸಿ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಿನ್ನೆ ಭದ್ರಾವತಿಯಿಂದ ಬಂದು ಯಾವುದೇ ಕಂಟೆಂಟ್ ಮಾಡೋಕ್ಕಾಗಲಿಲ್ಲ ಅನ್ಕೊಳ್ಳಿ, ಸಾರಿ. ಅದಕ್ಕೆ ಇವತ್ತು ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಯಾವ್ದಾದ್ರು ಒಂದು ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಗೈಸ್. ಅವ್ರ ಬಗ್ಗೆ ಅವ್ರು ಹುಟ್ಟಿದಕ್ಕೆ ನಾವೇ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಬಿಕಾಸ್ ಯಾಕಂದರೆ ಅವರು ಮಿಲಿಯನ್ಸ್ ಆಫ್ ಯೂತ್ಸ್ಗಳಿಗೆ ಇನ್ಸ್ಪಿರೇಷನ್ ಆಗವ್ರೆ. ಎಷ್ಟೊಂದು ಜನ ಯುವಕರನ್ನ ಇನ್ಸ್ಪೈರ್ ಮಾಡವ್ರೆ. ಅದಕ್ಕೋಸ್ಕರ ಒನ್ಸ್ ಅಗೇನ್ ಹ್ಯಾಪಿ ಬರ್ತಾರೆ ಸರ್. ಏನ್ ಸಿದ್ದಮ್ಮ ಸಮಾಚಾರ? ಸರ್ಜನ್ ಅವರು ಬನ್ನಿ ಟೀ ಕುಡಿಯರಿ. ಟೀ ಯಾರ ಐತೆ? ಬಾಸ್ ಬನ್ನಿ ಬಾಸ್. ನಮ್ ಬಾಸ್ ಮಿಲಿಯನ್ಸ್ ಆಫ್ ಯೂತ್ಸ್ಗೆ ಇನ್ಸ್ಪಿರೇಷನ್ ಅಪ್ಪ. ನಮ್ಮಪ್ಪ ಜನ ಯಾವ್ದ್ರಲ್ಲಿ ಅಂತ ಮಾತ್ರ ಕೇಳಕ್ ಹೋಗ್ಬೇಡಿ. ಬಾಸ್ ಬಾಸ್ ಇದು ನಿನಗೆ ಓವರ್ ಅಂತ ಅನಿಸ್ತಿಲ್ವೇನಾ? ಯಾಕಣ್ಣ ಲುಕ್ ಕೊಡ್ತಿದ್ಯಾ? ನೀನ್ ನಾರ್ಮಲ್ ಆಗಿದ್ದಾಗ ನಂಗೆ ಮಾತಾಡ್ಸಕ್ಕೆ ಬೇಜಾರು ಅಪ್ಪ ಜನ. ಬೋದ್ ಬಿಡ್ತೀಯ ಇಲ್ಲ ಹೊಡೆದ್ರು ಹೊಡೆದ್ ಬಿಡ್ತೀಯ. ಅಲ್ಲೋ ಕೊಡು ಹೋಗು, ಸೀತಾಮನ್ ಕುಟ್ಕೊಂಡು ಹೋಗು. ಓಕೆ. ಅಮ್ಮ ನಮಸ್ಕಾರ. ಬಾಸ್ ಬಸ್ Xbox ಆಯ್ತವ ಇವತ್ತು. ಒಂದ್ 45-50 ಆಯ್ತವ ಅಷ್ಟೇ ಬರೀ ಬಾಸ್. ಅಷ್ಟೇ. ನೀನೇ ತಿನ್ಕತಿದೆ ಹೆಂಗಣ? ಮೊನ್ನ ಕೂದು ಆಗ್ಲೇ ಇಲ್ಲಿ ಬಂದ್ಬಿಟ್ಟು ಈ ಚಳಿ ಒಳಗಣ್ಣು. A few moments later. ಯಾಪ ಎಲ್ಲಿ ನಮ್ಮ ಹೈ ಬ್ರಾ ಎಲ್ಲ ಬಿಸಿ ಇಲ್ಲ. ಏನೋ ಹಿಂಗ್ ಮತ್ತೆ ರೆಡ್ ಡ್ರೆಸ್ ಹಾಕೊಂಡು ಹಾಟ್ ಆಗಿ ಇಲ್ಲ ಅದು ಏನ್ ಬತ್ತೆ ಬೆಳ್ಳಗೈತಿದ್ಯಲ್ಲ. ಸಿವಿಲ್ ಸೀಕ್ರೆಟ್ ಕಣ ಅವನು ಹುಡ್ತಾನೆ ಬೇಡ ಗುಡ್ರೋಡಿಲ್ಲ ಹಂಗೆ. ವಿಜಿ ನಡ್ಕೊಂಡ್ಬಿಡ್ಬೇಕು. ವಿಜಿ ನೀನ್ ಅಲ್ಲಿ ಕಂಡೀಷನ್ ಹೆಂಗೈತಿ ಹೇಳ್ಬಿಡಪ್ಪ. ಹೇಳ ಏನಾಯ್ತು ಅಂತ. ಇನ್ ಇಷ್ಟು ದಿವಸ ಅಲ್ಲಿ ಹಿಂಗೆ ಇರ್ತದೆ. ಯಾವಾಗ ಕಡಿಸ್ಕೊಂತೀಯ? 2 ತಿಂಗಳು ಗೈಸ್. ಇನ್ನು ವಿಜಿ 2 ತಿಂಗಳು ಅಲ್ಲಿ ಬಿಟ್ಕೊಂಡು ಹಿಂಗೆ ಇರ್ತಾನೆ. ಬಟ್ ಆದ್ರೂ ಬೆಳ್ಳಗೈತಿದೆ ಕಳ. ಅಲ್ಲಿನ ಬ್ಯೂಟಿ ಎಲ್ಲ ವೈಟ್ ಬ್ಯೂಟಿ ಕನ್ವರ್ಟ್ ಮಾಡ್ಕೊತಿದ್ಯಾ? ಬೆಲ್ಲ ತಿನ್ನು ಬೆಳಗಾಯ್ತು. ಬಲ ನಮ್ಮ ಅಂತ ಹೋಗಿ ಬರೋ ಎಣ್ಣೆ ಕೊಡು ಬರೋ ಬಲ ಅಷ್ಟೇ ಕಣಂತೆ. ಇಲ್ಲ ಬಲ ಏನಿಲ್ಲ 2 ನಿಮಿಷಗಳ ಹೋಗಿದ್ ಬಂದ್ಬಿಡವ ಸಾಕಿಲ್ಲಿ ಅಪ್ಪ ಜನ ಮಾತಾಡ್ಸ್ಕೊಂಡು. ಅಯ್ಯೋ ಡೈಲಿ ಮಾತಾಡ್ತಾನೆ ಕಣ. 90 ಕೊಡು ಗೈಸ್. ನೋಡಿ ನಮ್ ಬಾಸು ದೊಡ್ಡವ್ರಾಗ್ಬಿಟ್ಟವ್ರೆ, ಮಾತಾಡಿಸ್ತಾನೆ ಇಲ್ಲ. ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ವಿಜಿ ಎಣ್ಣೆ ಕುಡಿದ್ರೆ ಬೆಳಗಾದಾರಲ್ಲ, ಅದಕ್ಕೆ ಬೆಳಗ್ಗೆ ಹೆಂಗೆ ಏನಂದೆ ಇನ್ನೊಂದ್ಸಲ ಹೇಳು. ಸಮಾಚಾರ ಅಲ್ಲೇ ಇದೆಲ್ಲ ಕೇಳ ಅಪ್ಪ ಜನ ಬ್ರ್ಯಾಂಡು ಮುಚ್ಕ ಡೈಲಿ ಕೊಡೋನು ಗೊತ್ತಿಲ್ಲ. ಹೋಗೋ ತಗೋಬೋದ? ಬಹಳ ದೊಡ್ಡ ಶುದ್ಧ ಅವಮಾನ. 850 ಮಿಸ್ಸಸ್ ಅವರ ಅಪ್ಪ ಸ್ಪೀಡ್ ಹಿಂಗ್ ಹೊಡಿತ ನಿಂತಿದ್ಯಾ ರಜನಿಕಾಂತ್ ಸ್ಟೈಲಲ್ಲಿ. ಬರೀ ಇಷ್ಟು ಮಾತ್ರ ಕೊಟ್ಟದ ಬೆಂಗಳೂರು ಮೈಸೂರು ಕರ್ಕೊ ಹೋಗಿ ಎಣ್ಣ ಪಣ್ಣ ಹೊಡಿಸ್ಕೊಂಡು ತಿನ್ಸ್ಕೊಂಡು ಯಾವ ವಿದ್ಯಾವಾಗ ಹೇಳ್ತೀವಿ ಹುಡುಗ ಪ್ರಿಯಾದ ವಿಜಿನ ಬರ್ಬೇಕು. ಲೋಪರ್ ನನ್ ಮಗ ಬರೋದೇ ಇಲ್ಲ ಅಂತಾನೆ ಎಲ್ಲಿ ಕರೆದ್ರೆ ಬಾರ ಸೇರ್ಸ್ಬಿಟ್ಟು ನಾನು ನೀರು ಕುಂತ್ಕೊಂಡು ಏನ್ ಮಾಡ್ದೆ ಬಾರ ಸೇರ್ಕಪ್ಪ. ಎಲ್ಲ ಏನೇ ಕೊಡ್ಕ ಮಮ್ಮ ಅಂದ ಬಿದ್ದು ಬಿಡ್ತೆ. ಶರತ್ತು ಹೊಡಿತಾನಪ್ಪ ನಿಂಗೆ. ಹೆಂಗ್ ಹೊಡಿತಾನೆ? ಹೆಂಗ್ ಹೊಡ್ಬಿಡ್ತೀನಿ ತೋರ್ಸ್ಲ ಶಿಷ್ಯ. ನಾವು ಬಾಯಿ ಮುಚ್ಕೊಂಡಿದ್ದೀವಿ,
ನಮ್ಮನ್ನ ಕೆಣಿಬೇಡಿ. ಮಗನೇ ನೀನು 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 ಬ್ಲೂ ಡಾಟ್ ಇಂದ ಏನೋ ಒಂದು ಆರ್ಡರ್ ಮಾಡಿದೆ, ತೋರಿಸ್ತೀನಿ ಅದೆಷ್ಟು ಎಕ್ಸ್ಪೆನ್ಸಿವ್ ಅಂತ. ಗೈಸ್ ಇಲ್ಲಿ ಕೊಡ್ತಿದ್ದೀನಿ ದುಡ್ಡನ್ನ ತಗೊಳ್ರಿ. ಗೈಸ್ ಇದೆ ನೋಡಿ ಕಾಸ್ಟ್ಲಿ ಮೈಕ್. ಮುಂಚೆ ಒಂದಿತ್ತು, ಆ ಮೈಕ್ನ ಪ್ರ್ಯಾಂಕ್ ಮಾಡಕ್ ಹೋಗಿ ಜಜ್ಕೊಬಿಟ್ಟು ಪಿನ್ ಹೊಂಟೋಗಿತ್ತು, ಅದಕ್ಕೋಸ್ಕರ ಹೊಸ ಮೈಕ್ ತಗೊಂಡಿರೋದು. ಇದೇನೆ ಆ ಮೈಕು ಹೋಲಿ ಲ್ಯಾಂಡು. ಇದ್ರ ಒಳಗಡೆ ಏನೇನು ಕೊಟ್ಟವ್ರೆ ಅಂದರೆ ಇದೊಂದು ಮೈಕ್ ಡಬ್ಬಿ, ಮತ್ತು ಕನೆಕ್ಟ್ರ್ ಒಂದು ಆ್ಯಪಲ್ಲೊಂದು ಒಂದು ನಾರ್ಮಲ್ ಸಿ ಪಿನ್ದು ಕನೆಕ್ಟ್ರ್ ಒಂದು, ಅದ್ರ ಜೊತೆಗೆ ಇದೊಂದು ಕೊಟ್ಟವ್ರೆ. ಇದ್ರ ಒಳಗಡೆ ಏನು ಕೊಟ್ಟವ್ರೆ, ಕೇಬಲ್ ವೈರು. ಮೈಕಿ ತಗೊಂಡಿದ್ದಕ್ಕೆ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗೆ, ಹೊಸ ಮೈಕು ಮನೆ ತೊಡಿಯೋಕೆ ಅಂತ ಹೊಟ್ಟಿದ್ದೆ. 12,000 ಕೊಟ್ಟು ತರ್ಸ್ಕೊಂಡೆ. ಹಾಳು ಮಾಡ್ದ. 12,000 ಕೊಟ್ಟಿದ್ವಿ, ಒಂದು ವರ್ಷ ಆಗಿಲ್ಲ. ಇವಾಗ ತಿರ್ಗಾ ಇನ್ನು 12,000 ತೊಡಿಯಕ್ಕೆ ತಗೊಂಡವನೆ. ಇದು 12,000. 12,000 ಅದೇನೋ ಮಕ್ಳಿಗೆ ಮನವ ಅದು ಎಂತದ್ದು ಹೇಳೋಕ್ಕೂ ಬರೀಕಿಲ್ಲ, ಅದು ಎಂತದ್ದು ಒಣಗದ್ದು ಮೇದಿ ಆಗ್ತಿದ್ರಂತ ಮಕ್ಳಿಗ ಯಾವಾರ ಏನ್ ಮಾಡಿ ದುಡ್ಡು ಬೆಲೆ ಗೊತ್ತಿಲ್ಲ ಮದುವೆಗಳಿಗೆ. ನಾನು ಏನ್ ಮಾಡಿ ಅದು ಆಟೋಮೆಟಿಕ್ ಆಗಿ ಅದು ಕೆಳಗಡೆ ಫೋನ್ ನನ್ ಬೇಕು ಅಂತ ಗೈಸ್ ಅದು ಹೆಂಗ್ ನಗೋಗಿದ್ದು ಅಂದ್ರೆ ಪಿನ್ನು ತಪ್ಪಾಯ್ತು. ಅದು ಏನಾಗೋದು ಅಂದ್ರೆ ಇಲ್ಲಿ ಪ್ರ್ಯಾಂಕ್ ಮಾಡಕ್ಕೆ ಅನ್ಬಿಟ್ಟು ಅವತ್ತು ಹೊಲದಲ್ಲಿ ಅಪ್ಪ ಜೊತೆಗೆ ಅನ್ಲಿಮಿಟೆಡ್ ಪ್ರ್ಯಾಂಕ್ಸ್ ಮಾಡ್ತಿದ್ದಾಗ ಇದ್ರೊಳಗೆ ಆ ಪಿನ್ ಹಾಕ್ಬಿಟ್ಟು ಫೋನ್ ಹಂಗೆ ಮಡಗಿದೆ. ಪಿನ್ ಕಿತ್ತೆ ನಾನು ಅದ್ರ ಜೊತೆಗೆ, ಆದ್ರೆ ಮುಂಚೆನೆ ಒಂದ್ಸತಿ ಬೀಳ್ಸಿದಿ ಅದನ್ನ, ಅಲ್ಲಾಡ್ತಿತ್ತು ಅದು. ತಿರ್ಗಿ ಹಿಂಗ್ ಕಿತ್ತೆ ಬರೀ ಒಳಗಡೆ ಪಿನ್ ಉಳ್ಕೊಂಡು ಬರೀ ಕೈಗೆ ಅದು ಇದಿರ್ತದ ಅದು ಮಾತ್ರ ಗೊತ್ತು. ಆ ಥರ ಆಗಿ ಎಕ್ಕುಟ್ಟೋಯ್ತು. ಸಿಕ್ಕಾಬಟ್ಟೆ ಹೊಟ್ಟೆ ಹೊಡಿತಿತ್ತು ಅನ್ಕೊಳ್ಳಿ. ಬುಕ್ ಮಾಡೋಣ ಬೇಡವಾ ಅಂತ ಹೇಳ್ಕೊಂಡು ಹಿಂಗಿದ್ರೆ ಆಗಲ್ಲ, ನನ್ನ ಕಂಟೆಂಟ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಬುಕ್ ಮಾಡ್ಬಿಟ್ಟು ತಿರ್ಗಾ 12,000 ಇದು ಕಾಸ್ಟ್ಲಿಸ್ಟ್ ಮೈಕ್. ಇವರು ನಮ್ಮ ಮಾವ, ಅದೇ ನಮ್ಮ ಕೆಂಪತೆ ಅವರಲ್ಲ, ಅವರ ಗಂಡ, ನಮ್ಮ ಅಪ್ಪನ ತಂಗಿ ಗಂಡ. ಹಾಯ್ ಮಾಮ್ಸ್, ಹಾಯ್ ಹೇಳಿ. ಹಾಯ್ ಹೇಳು ಮಾವ. ಗೈಸ್ ಬನ್ನಿ ಇವಾಗ ಕಟಿಂಗ್ ಮಾಡಿಸ್ಕೊರಕ್ಕೆ ಹೋಗುವ. ಬ್ರೋ ಹೌ ಆರ್ ಯು? ಗೈಸ್ ಹೌಸ್ ಮೈ ಕಟಿಂಗ್ ಕಮೆಂಟ್ ಮಾಡ್ಬಿಡಿ. ಕೂದ್ಲ ಕಟಿಂಗ್ ಮಾಡಿಸ್ತೇವೆ. ಮಾಡ್ಸಿಲ್ಲ. ಹೆಂಗ್ ಕಾಣಿಸ್ತಿದೆ ನಮ್ಮ ನಿನ್ ಕಣ್ಣಿಗೆ? ಹಂಗ ಇಲ್ಲಿ ಒಮ್ಮೆಗೆ ಬರ್ತಾರ ಅರ್ಧ ಮೊಕ್ಕೆ. ಡೊಂಗಿ ಏನ್ ಮಾಡ್ತಿದ್ದೆ ಡೊಂಗಿ ಇಲ್ಲ ಆದ್ರೂ ನೀನು ಮಿನಿ ಕಡ್ಸಕ್ಕಲ್ಲ ಸೀರಿಯಸ್ ಆಗಿ ಹಸ ಸಾಕದೆ ಬೇಡ ನಮ್ಮ ಮಟ್ಲಿ ಹಿಂದೆ ಸಾಕೊಂಬಿಟ್ಟದಿಲ್ಲ. ಹಿಂಗ ನೋಡು ಹಿಡ್ಕೊಂಡ್ಮೇಲೆ ಮುಡ್ಸ್ಕೊಂಡಲ್ಲ ಇವ್ನು ಮುಡ್ಸ್ಕೊಂಡ್ ಆಯ್ತು ಹಿಡ್ಕೊ ಫೋನ. ಹೆಂಗ ನೋಡು ಒಳ್ಳೆ ಕಾಯ್ದಡಿ ಆಯ್ತಂಗೆ, ಆದ್ರೂ ಸರಿಯಾಗಿ ಬೆಳ್ಸೋಂಗ ದಡಿಯ. ಕೊಟ್ಟಿದ್ದಾರೆ ಟೀ ಶರ್ಟ್ ಅಲ್ಲಿ ಮೇಲ್ಗಡೆ ಸ್ನಾನ ಮಾಡಕ್ಕಿಲ್ಲ. ಇನ್ನೇ ಟೀ ಶರ್ಟ್ ಅಪ್ಪ, ಎಲ್ಲ ಟೀ ಶರ್ಟ್ ಹಾಕೋರು ಹಂಗೆ ಕಾಣಿಸೋದ್ ಕಳ. ಅದು ಟೀ ಶರ್ಟ್ ಪ್ರಾಬ್ಲಮ್ ಅಲ್ಲ, ನಿನ್ ಪ್ರಾಬ್ಲಮ್. ಮುಂದ್ಗಡೆ ಏನು ಅದಕ್ಕೆ ಒಂದು ಸೈಡಲ್ಲಿ ಒಂಚೂರು ಕ್ಯಾರಿಸ್ಕೊಂಡ್ ಬಂದಿದೆ ಇಲ್ಲ. ಬಿಗಿ ಹಾಕ್ಬಿಡು ತಲೆಗ. ರವಿ ಇಡ್ಲಿ ಬರ್ತವೆ ಬರೋದು ಟೋಪಿ ಎತ್ಕೋದ. ಸರಿ ಇಟ್ಕೋ, ಒಂದ್ ಸ್ವಲ್ಪ ಕೆಲಸ ಐತಿರೋ ಮಲ್ಕೋಬೇಡ. ನಿನ್ ಜೊತೆ ಏನ್ ಕೆಲಸ ಇದ್ದು ಹೇಳ್ತೀನಿ. ಹೋಗ್ಬೇಕಾ? ನಮ್ಮ ಮಾವ ಬರ್ದಿರೋದು ಇದನ್ನ. ಸಾಸು ಕಾಳರ ಗೌರವ ಆಸೆ ಅನ್ನೋದಿದ್ರ ಏನ ಏನ್ ಹೇಳು. ಒಂದು ಫೋನ್ ಬಂದ ಈಗ ಎತ್ತದಿ ಅಲೋ ಅನ್ನೋದಿಲ್ಲ ಪಲೋ ಅನ್ನೋದು ಇಲ್ಲ. ಏನಾರ ಅತ್ತಿಗೆ ತಾಡೋಳ ನೋಡ್ಬ ಅಂತ ನಿನ್ ಎಂತ ಉಸಿರು ಪಸರ ಇಲ್ಲ ಅಲ್ಲಿ. ಎಂತ ಅಮ್ಮ ಆದ್ರೆ ಸೀರಿಯಸ್ ಆಗಿ ಅಲ್ಲ. 10 ಪೈ ಫೋನ್ ಬಂದಿರೋದು ಎತ್ತದ್ನ ನಾನು ಆ ಪ್ರಶ್ನೆ ಅಲೋರ್ನಿಲ್ಲ. ಅತ್ತಿಂದ ಏನಾರಮ್ಮ ಏನ್ ಮಾತಾಡೋಳು ಕೇಳಮ್ಮ ಅಂತ. ನೀನ್ ಅಮ್ಮ ಅನ್ಕ ಸಾಕಂದೆಲ್ಲ ಕಟ್ ಮಾಡ್ಬಿಟ್ಟಿ. ನಮ್ಮ ಅಮ್ಮನಂತ ಅಮ್ಮ ಸೀರಿಯಸ್ ಆಗಿ ಏನಮ್ಮ ನಿನ್ ಕ್ವಾಟ್ಲೆ ಮಾಡಿ ಈಗ ಸ್ಪೀಕರ್ ಅಲ್ಲ. ಎಂತ ಕ್ವಾಟ್ಲೆ ಅಮ್ಮ ನೀನು. ಗೈಸ್ ಇಲ್ಲಿ ನೋಡಿ, ಪೂಜಾ ಇನ್ಸ್ಟಾ ಫ್ರೆಂಡ್ ಅಂತ ಇಲ್ಲಿ ನೋಡಿ ಒಂದು 4-5 ಫೋನ್ ಬಂದದೆ. ಅದೇ ಓದಕ್ ಬರ್ತದೆ ನಿಂಗೆ. ಮಾಡು ನಾನು ಎದುರುಗ ಸ್ಪೀಕರ್. ಗೈಸ್ ಹೆಂಗ್ ಗೊತ್ತಾ, ನಾನು ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟು ಅತ್ತಾಗಿ ಎಲ್ಲಿಗೂ ಹೋಗಲ್ಲ. ಯಾಕೆ
ಫೋನ್ ಮಾಡಿ ಸರಿ ಇರು, ಫೋನ್ ಏನು ಮಡಿಕೊಳ್ಳಲ್ಲ, ಇರು ಆಯ್ತು. ನಾನು ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿ ಅಂದ್ರೆ ನೀರು ಇಕ್ಕಳಕ್ಕೆ ಅಂದ್ಬಿಟ್ಟು ಅವಾಗಲೇ ಅಲ್ವಾ, ಹಾಂ ಫೋನ್ನ ನಾವು ಅಮ್ಮಂಗೆ ಕೊಟ್ಬಿಟ್ಟು ನಾನು ಇಲ್ಲೂ ಬಾಗ್ಲಿಗೆ ಬಂದು ಅಂದ್ರೆ ಆಚೆ ನೀರು ಇಕ್ಕೊಂಡು ಆಮೇಲೆ ಒಳಗೆ ಬರೋದು ನಾವು. ಅವಾಗ ಅಲ್ಲಿಗೆ ಒಂದು ಮಿಸ್ ಕಾಲ್ ಏನೋ ಬಂದದೆ, ಪೂಜಾ ಇನ್ಸ್ಟಾ ಫ್ರೆಂಡ್ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮಿಸ್ ಕಾಲ್ ಯಾಕ 5-6 ಮೇ ಬಂದ ಸರಿ 5-6 ಮೇ ಬಂದದೆ. ನಮ್ಮಮ್ಮ ಬಂದು ಕೇಳ್ತು, ಯಾರಲ್ಲ ಪೂಜಾ ಇನ್ಸ್ಟಾ ಫ್ರೆಂಡು, ಓ ಇನ್ಸ್ಟಾ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಏನಾದ್ರು ಫ್ರೆಂಡ್ ಮಾಡ್ಕೊಂಡು ಲವ್ ಗಿವ್ ಮಾಡ್ತಿದ್ದೆ, ಇಲ್ಲ ಫ್ರೆಂಡ್ ಅಂತ ಇದ್ದಿದ್ದು ಕಡೆ ಲವ್ ಉಂಟಾಯ್ತು ನಮ್ಮಮ್ಮ. ನೆಗೆಯವ ಯಾರ್ಯಾರು ಹೆಂಗಾಗೋರ ಗೊತ್ತಾ ಇನ್ಸ್ಟಾ ಫ್ರೆಂಡ್. ಆಮೇಲೆ ನಮ್ಮಮ್ಮ ಹಿಂಗ್ ಹೇಳ್ಬಿಟ್ಟು ಆ ಸೆಕೆಂಡ್ ಹ್ಯಾಂಡ್ ಕೆಂಪು ಅವ್ರದೆಲ್ಲ ಹೆಂಗ್ ಹಾಕೋದು ಗೊತ್ತಪ್ಪ ನಿಂಗೆ ಅಂತ ಹೇಳ್ತಾ ಇರೋದು. ಬರೀ ಒಂದು ಫೋನ್ ಬಂದಿರೋದಕ್ಕೂ ಎಲ್ಲಿ ಹಿಂಗ್ ಮಾಡ್ತಿರೋದು ನೋಡು. ಹುಡುಗಿಯಿಂದೆ ಅವ್ರೆಲ್ಲರೂ ಯಾರನ್ನ ತಗೊಂಡು ಜೈಲ್ಗೆ ಹಾಕಿರೋದು. ಸರಿ ಆಯ್ತು ಕಣಪ್ಪ, ಅದಕ್ಕೂ ಇದಕ್ಕೂ ನಂಗೊಂದು ಫೋನ್ ಬಂದಿರೋದಕ್ಕೂ ಇದಕ್ಕೂ ಹೆಂಗ್ ಸಂಬಂಧ ನೀನು? ಈಗ ನಾನು ಹಂಗಲ್ಲ ಕಳ, ನಾನು ಎತ್ತಿತ್ತಾನೆ ಮಾತಾಡ್ಬೇಕು ತಾನೆ. ಮಾತಾಡ್ಬೇಕಾಗಿತ್ತು, ಏನಕ್ಕೆ ಮಾತಾಡ್ಲಿಲ್ಲ ಅಂತನಾ? ಸರಿ ಇರಪ್ಪ, ಫೋನ್ ಮಾಡಿ. ಗೈಸ್ ಅವರು ನಂಗೆ ಇನ್ಸ್ಟಾ ಇಂದ ಫ್ರೆಂಡ್ ಆಗಿದ್ದು, ನಮ್ಮಪ್ಪ ಮಾಡ್ತಾರೆ. ಅದೇ ಇನ್ಸ್ಟಾ ಫ್ರೆಂಡ್ ಅಂದ್ರೆ ಇಂತ ಹೇಳಪ್ಪ, ಕಳ್ಸದೆ ಕಂಡ್ಬಿಡಪ್ಪ. ಅಲ್ಲ ನಿನ್ಗೆ ಏನಕ್ರಮ ಈ ತರ ತಲೆ ಏನು? ವಿಶ್ವೇಶ್ವರ ಅಂತಲೆ ಏನಕ್ಕೆ ಅಂತ ಹೇಳು. ಏನು ಅಲ್ಲ, ಅಲ್ಲಿ ಫೋನ್ ಮಾಡಿದ ತಕ್ಷಣ ಅದು ಹೆಂಗ ಅನ್ಕೊಬಿಡ್ತೀಯ ನೀನು? ಅಲ್ಲಿ ಏನಕ್ಕೆ ಹಂಗಿಲ್ಲ ಬೋರ ಅಂತ ಕೇಳಿ, ಅಲ್ಲ ಫ್ರೆಂಡ್ಸ್ಗಳೇ ಇರ್ಬಾರ್ದು. ನನ್ನ ಜೊತೆ ಮಾತಾಡ್ಬೇಕು ತಾನೆ, ಮತ್ತೆ ಯಾಕೆ ಮಾತಾಡ್ಲಿಲ್ಲ? ನಂಗೇನು ಗೊತ್ತು, ನಿಂಗೆ ಆಡಿದ್ರೆ ಯಾರು ತಾನೇ ಎತ್ಬಿಟ್ಟು ಮಾತಾಡೋರು ನಿಂಗೆ? ನಾನು ಫೋನ್ ಮಾಡ್ತೇವೆ ನೀರಪ್ಪ, ಆಯ್ತು ಸರಿ ಸ್ಪೀಕರ್ ಇರೋ. ಅಯ್ಯೋ ಫೋನ್ ಮಾತಾಡ್ತವನಿ ಏನಂತ? ಸರಿ ಇರಪ್ಪ ಆಯ್ತು. ಫೋನ್ ಎತ್ತಲ್ಲ ನೋಡಿ, ಫ್ರೆಂಡು ಕಣಮ್ಮ, ಫೋನ್ ಎತ್ತರ ನಾನು ಏನಪ್ಪ ಮಣ್ಣೆ ಅದಕ್ಕೆ ಎತ್ತಲ್ಲಿ ಮಾಡು ಎತ್ತಳ ಕಣ. 20 ಮೇ ಫೋನ್ ಮಾಡಮ್ಮ, ನೀನ್ ಒಳ್ಳೆ ಕಣಮ್ಮ. ಮೆಸ್ಕಿ ಸೇಜ್ ಮಾಡ್ಬಿಟ್ಟಿದೆ, ಏನೋ ನಮ್ಮ ಅಮ್ಮ ಇಲ್ಲೇ ಕೂತೋಳ, ಎತ್ತು ಬಿಡ ಫೋನ. ನೀನ್ ಕಣ್ಣೆದ್ರಿಗೆ ಅವನೆಲ್ಲ ನಿನ್ ಮೆಸೇಜ್ ಮಾಡೋದು ನಂಗೇನು ಗೊತ್ತು, ಅಕ್ಷರನೇ ಮಾಡಿ ನಿಂಗೆ ಅಂದ್ಬಿಟ್ಟು ನೀ ಯಾಕೆ ಇಷ್ಟೊಂದು ಡೌಟ್ ಅಂತ ನಿಂಗೆ? ಹಂಗೆ ಮಾಡ್ತಾನಿದೆ ಎಲ್ಲ ಡೌಟ್ ಬರಂಗ. ಏನ್ ಡೌಟ್ ಬರಂಗ ಏನ್ ಮಾಡ್ಬಿಟ್ಟಿದ್ದಾನ? ಅದೇನ್ ಹೇಳಪ್ಪ. ಈಗ ಮಾಡು ಇನ್ನೊಂದು ನಾವು ಎತ್ತೆ ಎಲ್ಲ ಕಣಮ್ಮ, ನಾನು ಏನಮ್ಮ ಮಣ್ಣೆ ಕೈ ತೆಗಿ ಎಬ್ಬೆಟ್ಟದೆ. ನಂಬರ್ ಕಾಣಿಸುತ್ತೆ ಇಲ್ಲಿ ವಿಡಿಯೋದಲ್ಲಿ, ಅಕಸ್ಮಾತ್ ಎತ್ತಿದ್ರೆ ತಂದು ಮಾತಾಡ್ಕೊಂಡ ನಿಂಗೆ ಫೋನ್ ಮಾಡ್ಕೊಂಡ ಮಾತಾಡಲ್ಲ ನಾನು ಅವಳ ಜೊತೆ ಹುಚ್ಚ ನಮ್ಗ ಮಾತಾಡಕ. ನಂಡ ಹೋಗೋಣ ಮಗಳು ಅವಳು ವೀಡ್ ಗಿಡ ನೋಡೋಳು, ಅಳು ಬಸಿ ಮತ್ತೆ ದೊಡ್ಡವನೈತಿದೆ, ಚಿಕ್ಕವನಾಗದ ಕಡೆ ಅಳು ಬಸಿ ಮದ್ವೆ ಮಾಡಿ ಮಕ್ಳಾಗ ವಯಸ್ಸಾಗದ, ಮದುವೆ ಮಾಡಿ ಮಕ್ಕಳಾಗ ವಯಸ್ಸಾಗ್ಬಿಟ್ಟಿದ್ದ. ಪೂಜಾ ನೋಡಮ್ಮ, ನಮ್ಮಮ್ಮ ಹಿಂಗೆಲ್ಲ ಕ್ವಶನ್ಗಳು ಕೇಳುತ್ತೆ, ದಯವಿಟ್ಟು ಫೋನ್ ಮಾಡಬೇಡಮ್ಮ ನಂಗೆ ಇನ್ಮೇಲಿಂದ. ನನ್ನಿಷ್ಟ, ನನ್ ಫೋನು, ನನ್ ಕರೆನ್ಸಿ, ನಿನಗೇನು ಕಷ್ಟ ಕಣಲು. ಖುಷಿನಮ್ಮ? ಉಲ್ಟಂಪಲ್ಟ ಸಲ್ಟ್ ಹಾಕಬಿಟ್ಟೆ ಬೇರೆ, ಕರೆಕ್ಟಾಗಿ ಸಲ್ಟ್ ಹಾಕ. ಊಟ ಕೊಡು. ಮತ್ತೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಮತ್ತೆ ಗೈಸ್ ನೆಕ್ಸ್ಟು ನಮ್ಮ ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡವನೇ. ಅಂದರೆ ಇದು ನಮ್ಮ ಹೊಸಮನೆ. ಈ ಹೊಸಮನೆ ಬಿಟ್ಬಿಟ್ರೆ ಆ್ಯಕ್ಚುಲ್ ಆಗಿ ನಾವು ಮುಂಚೆ ಹುಟ್ಟಿ ಬೆಳೆದಿದ್ದು ಎಲ್ಲ ಯಾವ ಮನೆ ಅಂದರೆ ಇಲ್ಲ ಕಾಣಿಸ್ತಾ ಇರಲ್ಲ, ಇದು ನಿಮಗೆ ಇದು ಬೇರೆ ಯಾರ್ದು ಮನೆ ಅಲ್ಲ, ಇದು ನಮ್ಮ ಮನೆ. ಆ ಅಟ್ಟಿ ಮುಂದೆಯಿಂದ ತೋರಿಸ್ಕೊಡ್ತೀನಿ ರೀ ನಿಮಗೆ. ಗೈಸ್ ಇಲ್ಲಿ ಎಲ್ಲರೂ ಸಾಮುಗಳಾಯ್ತವ್ರಲ್ಲ, ಅದಕ್ಕೋಸ್ಕರ ಎಲ್ಲ ತುಳಿದು ಬಿಟ್ಟು ಕ್ಲೀನ್ ಮಾಡ್ತಾರೆ ನಮ್ಮ ದೊಡ್ಡವರು. ಇಲ್ಲಿ ನಿನ್ ಗಂಡ, ನಿನ್ ಗಂಡನ ಕಾಲು ನೀವು ಹೋಗು. ಅಲ್ಲ ನೀ ದೊಡ್ಡಪ್ಪ ಹೆಂಗಿದ್ ಹೇಳು. ಮುಸ್ಕೊಬೇಡ ಬೈತಗ. ದೊಡ್ಡಪ್ಪ ಎಲ್ಲಿದ್ದ? ದೊಡ್ಡಪ್ಪ ದೇವ್ರಿಗೋಯ್ತ ಗೊತ್ತಿಲ್ಲ, ಕಾಲು ವಾಸನಾಗಿದ್ದ. ಇನ್ನೂ ಆಚೆ ಇವತ್ತು ನಮ್ಮ 8845 ಗುರು ತೋರಿಸ್ಕೊಡ್ತೀನಿ, ನಾಳೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅವ್ರು ಕಾಲು ಹೆಂಗದೆ ಅಂದ್ಬಿಟ್ಟು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಲ್ಲ, ಇದೇ ನಮ್ಮ ಹಳೆ ಹಟ್ಟಿ. ನಾನು ಇಲ್ಲೇ ಅನ್ಕೊಳ್ರಿ, ಮುಂಚೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ, ಆಟ ಆಡ್ಕೊ ಬೆಳೆದಿದ್ದೆಲ್ಲ ಇದೇ ಮನೆ. ಆ ಮನೆನ ಇವಾಗ ರೀಸೆಂಟಾಗಿ ಕಟ್ಟಿರೋದು ಅಷ್ಟೇನೆ. ಇಲ್ಲಿ ನೋಡಿ, ಇದು ನಮ್ಮ ಹಳೆ ಮನೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಮನೆ ಅದೇ ತೋರಿಸ್ಕೊಡ್ತೀನಿ ರೀ ನಿಮಗೆ. ನೋಡಿ, ಅದು ಇದೇ ಮನೆ. ಇದನ್ನ ಮೈಸೂರಮ್ಮ ಒಂದು ಮನೆ ಅಂತ ಕರಿತೀವಿ, ತೋರಿಸ್ತೀನಿ ನೋಡಿ. ಈ ಮನೆದು ಮತ್ತು ಈ ಮನೆದು, ಆ ಮನೆದು ಎಲ್ಲ ನಿಮಗೆ ಇದ್ರ ಟೂರ್ ಇದು ಓಪನ್ ಆಯ್ತಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಇದೇನಾದ್ರು ಟೂರ್ ಬೇಕು, ಇದೆಲ್ಲ ಹೋಮ್ ಟೂರ್ಗಳು ಬೇಕು ಅಂದರೆ ಇಲ್ಲಿ ನೋಡಿ, ಇದ್ರ ಬಗ್ಗೆ ಎಲ್ಲ ಒಂದು ಇತಿಹಾಸಗಳವೆ ಹೇಳ್ಕೊಡ್ತೀನಿ ನಿಮಗೆ. ಅಲ್ಲಿ ನೋಡಿ ನಮ್ಮ ಹಸಗಳೆಲ್ಲ ಕಟ್ಟಾಕವ್ರೆ. ಈ ಹಟ್ಟಿ ಇತಿಹಾಸಗಳೆಲ್ಲ ಬೇಕು ಅಂದರೆ, ನಮ್ಮ ಹೋಮ್ ಟೂರ್ಗಳೆಲ್ಲ ವೀಡಿಯೋ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾಳೆ ಅದ್ರ ವೀಡಿಯೋ ಬರ್ತದೆ. ಮತ್ತು ಗೈಸ್ ಅದ್ರೂ ನಾಳೆ ತಿರ್ಗಾ ನಾಳೆ ಹೋಮ್ ಟೂರ್ ವಿಡಿಯೋ ಇಲ್ಲ ಅಂದರೆ ಗೆಸ್ಟ್ ಡ್ರಿಂಕ್ ಚಾಲೆಂಜ್ ಅಂದ್ಬಿಟ್ಟು, ಅಂದರೆ ಎಣ್ಣೆ ಬಾಟ್ಲುಗಳು ಇಟ್ಬಿಟ್ಟು ಎಣ್ಣೆನ ಅಂದರೆ ಕರೆಕ್ಟಾಗಿ ಸಾಫ್ಟ್ ಡ್ರಿಂಕ್ಸ್ಗಳು ಇಟ್ಟಿರ್ತೀನಿ. ಈ ಸ್ಟಿಂಗು, ಮ್ಯಾಂಗೋ, ಆ್ಯಪಲ್ ಇಂಥ ಜ್ಯೂಸ್ಗಳು ಇಟ್ಟಿರ್ತೀನಿ. ಅದ್ರ ಜೊತೆಗೆ
ಎಣ್ಣೆ ಮಿಕ್ಸ್ ಮಾಡ್ಬಿಟ್ಟಿರ್ತೀನಿ, ಇಲ್ಲ ಒಂದು ಸಪ್ರೇಟ್ ಪೂರ್ತಿಯಾಗಿ ಒಂದು ಬಾಟ್ಲಲ್ಲಿ ಇಲ್ಲಿ ನೋಡಿ ಹೆಂಗೆ ಅಂದರೆ ಒಂದು 4-5 ಥರ ಈ ಸಾಫ್ಟ್ ಡ್ರಿಂಕ್ಸ್ ಇಟ್ಬಿಟ್ಟು ಅದನ್ನ ಕರೆಕ್ಟಾಗಿ ಗೆಸ್ ಮಾಡಿದವ್ರಿಗೆ ಇಷ್ಟು ಅಮೌಂಟು ಅಂತ ಇರ್ತದೆ. ಅಪ್ಪ ಜನಿಗೆ ನಮ್ಮ ಅಪ್ಪಂಗೆ ಇವ್ರಿಗೆಲ್ಲರಿಗೂ ಎಣ್ಣೆ ಇಟ್ಬಿಡ್ತೀನಿ ಸಾಫ್ಟ್ ಡ್ರಿಂಕ್ಸ್ ಇರೋ ಜಾಗದಲ್ಲಿ. ಈಗ ಗೊತ್ತಾಯ್ತು. ಸೊ ಆ ಥರ ಏನಾದರೂ ಮಾಡ್ತೀನಿ, ಕಾಮಿಡಿ ಆಗಿರ್ತದೆ. ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರ್ತಾ ಇರ್ತದೆ. ನೆಕ್ಸ್ಟ್ ವೀಡಿಯೋ ಅಂದರೆ ನಾಳೆದ್ರಲ್ಲಿ ಹಾಕ್ತೀನಿ ಅದನ್ನ. ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಮತ್ತೆ ನಿಮ್ಗೆ ಯಾವ್ದಾರು ಐಡಿಯಾ ಗೊತ್ತಿದ್ರೆ ಹೇಳ್ರಿ ಅದನ್ನ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ, ವಿಡಿಯೋ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ರವಿ ಜಾಸ್ತಿ ಟಾಟಾ ಬೈ ಬೈ. ಮತ್ತೆ ಗೈಸ್ ನಾಳೆ ನೈಟ್ 7 ಗಂಟೆಗೆ ಒಂದು ಹೊಸ ಕಂಟೆಂಟ್ ಜೊತೆಗೆ ಬರ್ತೀನಿ. ಸಿಕ್ಕಾಪಟ್ಟೆ ಸಕ್ಕದಾಗಿರ್ತದೆ ಕಂಟೆಂಟು. ನಾಳೆ ನೈಟ್ 7 ಗಂಟೆ ತನಕ ವೆಯ್ಟ್ ಮಾಡ್ತಾರೆ.